ಬರ್ತಾವೆ ಕಣ್ಣಲ್ಲಿ ಅಂದ್ರು. ಕೇರ್ ಟೇಕರ್ ಮಗಿಗೆ ತಿಂತಾ ಇದೆಯಲ್ಲ ಗೈಸ್, ಅಫಿಷಿಯಲ್ ಆಗಿ ಒಳನರಸೀಪುರದಿಂದ ಹೊರಡ್ತಾ ಇದೀವಿ. ಆಂಟಿ ಟೆಸ್ಟ್ ಮಾಡಿ ಅಂತ ಇಷ್ಟು ಬಿಡ್ಸೇ ಕೊಟ್ಬಿಟ್ಟವ್ರೆ ಕಾರ್ಡ್ನ. ಜಿಂಕು ಬಾಯ್ಲಿ. ಕಾರ್ತಿಕ್ ಸೋಮವಾರ ನಾವು ಕಾರ್ತಿಕ ಮಾಸನ ಮಾಡ್ತಾ ಇದೀವಿ. ನಾನ್ ವೆಜ್ ಕಂಪ್ಲೀಟ್ ಆಗ್ಬಿಟ್ಟಿದೀವಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ. ಮುಖ್ಯ ಪ್ಲೇಯರ್ ಕ್ರೀಡಾಂಗಣಕ್ಕೆ ಇಳಿತಿದ್ದಾರೆ. ಶಿವಕುಮಾರ್. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಇನ್ ಒಳನರಸೀಪುರದಲ್ಲಿ ಇನ್ನೊಂದು ಬ್ಲಾಗ್ಗೆ ಸ್ವಾಗತ. ಬೆಳಗ್ಗೆ ಬೇಗ ಎದ್ದು ಈ ಬ್ಲಾಗ್ನ ಶುರು ಮಾಡ್ತಾ ಇದೀವಿ. ಯಾಕಂದ್ರೆ ನಾವು ಜಾಸ್ತಿ ಹೊತ್ತಿರಲ್ಲ ಒಳನರಸೀಪುರದಲ್ಲಿ, ಹೊರಡ್ತಾ ಇದೀವಿ. ಸ್ವಲ್ಪ ತಿಂಡಿ ಮಾಡಿ ಹೊರಡ್ತೀವಿ ಮೈಸೂರಿಗೆ. ಸೊ ಅದಕ್ಕೆ ಆದಷ್ಟು ಬೇಗ ಶುರು ಮಾಡಿದೀವಿ ಬ್ಲಾಗ್ನ. ನಮ್ಗಿಂತ ಮುಂಚೆ ಶೌರ್ಯ ಎದ್ಬಿಟ್ಟಿದ್ದಾನೆ. ಗಗನ ಪಾಪ 7 ಗಂಟೆಗೆ ಎದ್ದು ತಾಯಿ ಆಗ್ಬಿಟ್ಟಿದ್ದಾಳೆ ಇವತ್ತು. ಶೌರ್ಯ ಅವ್ರ ಮಮ್ಮಿ ಮತ್ತೆ ಪಾಪ ಏನೋ ಕೆಲಸ ಇದೆ ಅಂತ ಸಿಟಿ ಅಂದ್ರೆ ಒಳನರಸೀಪುರ ಟೌನ್ಗೆ ಹೋಗಿದ್ದಾರೆ. ನಾವು ಊರಲ್ಲಿ ಕೇರ್ ಟೇಕರ್. ಅವನು ರಾತ್ರಿ ಬೇಗ ಮಲ್ಕೊಂಡ್ಬಿಟ್ಟ, 6 ಗಂಟೆಗೆ ಎದ್ಬಿಟ್ಟ. ಅವ್ರ ಅಪ್ಪ ಅಮ್ಮ ಕಣ್ ತಪ್ಪಿಸಿ ಹೋದ್ರು. ಆಮೇಲಿಂದ ನನ್ನ ಜೊತೆನೆ ಅವನೇ. ಈಗ ಅವ್ರ ತಾತನ ಜೊತೆ ಒಂದು ರೌಂಡ್ ಹೋಗಿದ್ದಾನೆ. ಒಳನರಸೀಪುರದಲ್ಲಿ ರೌಂಡ್ ಕರ್ಕೊಂಡು ಹೋಗ್ರು. KK ಹೊಸ ರೌಂಡ್ ಕರ್ಕೊಂಡು ಹೋಗ್ರು ನೋಡಿ ತಾತ. ಅವ್ನು ಸ್ನಾನ ಮಾಡಿಸಿ ತಿಂಡಿ ಮಾಡಿಸೋ ಅಷ್ಟೊತ್ತಿಗೆ ಸಾಕಾಯ್ತು. ಅಲ್ಲಿ ರೌಂಡ್ ಬರ್ತಾವ್ರೆ. ಬ್ರುಮ್ ಬ್ರುಮ್ ಅಂದ್ರೆ ಸಾಕು, ಹೋಗಿ ಕುತ್ಕೊಬಿಡ್ತಾನೆ. ಅದಕ್ಕೆ 2 ತುತ್ತು ಜಾಸ್ತಿ ತಿನ್ನ, ಇಲ್ಲಾಂದ್ರೆ ನೋಡಿ ಹೆಂಗ್ ಕುತ್ಕೊಬಿಡ್ತಾವ್ರೆ. ಬ್ರುಮ್ ಬ್ರುಮ್ ಕರ್ಕೊಂಡು ಹೋಗ್ತೀನಿ ಮಗನೇ ಅನ್ನೋದಕ್ಕೆ ಕುತ್ಕೊಂಡು. ರೂಮ್ ರೂಮ್ ಬಂದ್ಬಿಡ್ತಾನ ಅವನೀಗ. ಬೇಡ ಬೇಡ ಹೋಗಿ ನೀನು. ನಿದ್ದೆ ಬರ್ತಾವೆ ಕಣ್ಣಲ್ಲಿ ಅಂದ್ರು. ಅಂದ್ರೆ ಬ್ರುಮ್ ಬ್ರುಮ್ ಬೇಕು. ಸುಮ್ಮನೆ ನೋಡಿತಾನ. ಇಲ್ಲಿ ನೋಡು ಮಗನೇ, ಇಲ್ಲಿ ನೋಡು. ಕೇರ್ ಟೇಕರ್ ಮಗಿಗೆ ತಿಂತಾ ಇದೆಯಲ್ಲ. ಮಗಿಗೆ ತಿನ್ಸಾಯ್ತಾ? ಯಾವ ಗ್ಯಾಪಲ್ಲಿ? ಸೂಪರ್ ಸ್ಮಾರ್ಟ್ ಮಾಮಿಗಳು. ಚಿತ್ರಾನ್ನ ತಿಂಡಿ ಗೈಸ್, ತಿಂಡಿ ಮಾಡ್ತಾ ಇದ್ದಾಳೆ ಗಗ್ಗಿ. ಅವನಲ್ಲಿ ಶೌರ್ಯ ಗೈಸ್, ಯಾರೋ ಒಬ್ರು ಲೈಕ್ ನೀವು ಕ್ಯೂ ಸ್ಕಿನ್ ಯೂಸ್ ಮಾಡ್ತಾ ಇದ್ದೀರಲ್ಲ, ಡಾರ್ಕ್ ಸರ್ಕಲ್ಸ್ ಹೋಗಿದ್ಯಾ ಅಂತೆಲ್ಲ ಕೇಳಿದ್ರಿ. ಅಲ್ಲಿ ನಮ್ದು ಸ್ಯಾಮ್ಸಂಗ್ ಫೋನಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಪೌಡರ್ ಕೋಟ್ ಮಾಡ್ತಿತ್ತು. ನಮ್ದು ಐಫೋನಲ್ಲಿ ಹಂಗೆಲ್ಲ ಮಾಡಲ್ಲ. ಕ್ಲಿಯರ್ ನನ್ನ ಪಿಕ್ಚರ್ ಕಾಣಿಸುತ್ತೆ ನೋಡಿ. ಇವಾಗೇನೋ ಇಲ್ಲೊಂದು ಚಿಕ್ಕದು ಪಿಂಪಲ್ ಬರ್ತಿದೆ ಬಿಟ್ಟರೆ ಮುಖದಲ್ಲಿ ಪಿಂಪಲ್ ಇಲ್ಲ. ಆ್ಯಂಡ್ ಅವ್ರು ಕೊಟ್ಟಿರೋ ರೆಜಿಮೆನ ನೀವು ನೀಟಾಗಿ ಯೂಸ್ ಮಾಡಬೇಕು. ಒಂದು ಸೆಟ್ ಆಫ್ ಪ್ರಾಡಕ್ಟ್ಸ್ ಕೊಡ್ತಾರೆ, ನೀವು ಅದನ್ನ ನೀಟಾಗಿ ಯೂಸ್ ಮಾಡಬೇಕು. ಸೊ ದಿಸ್ ಇಸ್ ಮೈ ಮಾಯಿಶ್ಚರೈಸರ್. ಈ ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ನೋಡಿ ಊರಿಗೆ ಬಂದಿದ್ದೀನಿ, ಊರಿಗೂ ತೊಗೊಬಂದಿದ್ದೀನಿ. ನನ್ನ ಸನ್ಸ್ಕ್ರೀನ್ ಸ್ವಲ್ಪ ಇದೆ ಅಷ್ಟೇ, ಇನ್ನೊಂದು ಆರ್ಡರ್ ಮಾಡಬೇಕು. ಸೊ ನಾನು ಇದು ಫೇಸ್ ವಾಶ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಮತ್ತು ನೈಟ್ಗೆ ನನಗೆ 2 ಡಿಫ್ರೆಂಟ್ ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ, ಒಂದಿನ ಬಿಟ್ಟು ಒಂದಿನ ಹಾಕೋಕ್ಕೆ. ಸೊ ಅದಷ್ಟನ್ನು ನಾನು ಯೂಸ್ ಮಾಡ್ತಾನೆ ಇರ್ತೀನಿ. ಸೊ ನನಗೆ ಡಾರ್ಕ್ ಸರ್ಕಲ್ ಸ್ವಲ್ಪ ಕಮ್ಮಿ ಆಗಿದೆ. ಆ್ಯಂಡ್ ನಾವು ಜಾಸ್ತಿ ಫೋನ್ ಯೂಸ್ ಮಾಡ್ತೀವಿ, ಸೊ ಅದರಿಂದನೂ. ಆಮೇಲೆ ನಂಗೆ ಸ್ವಲ್ಪ ಎಡಿಟಿಂಗು ಇದೆ. ಅದು ಬಿಟ್ಟರೆ ಅದರಿಂದ ಸ್ವಲ್ಪ ಹೋಗ್ತಾ ಇದೆ, ನನಗೆ ಮ್ಯಾನೇಜಬಲ್ ಥರ ಇದೆ ನನ್ನ ಡಾರ್ಕ್ ಸರ್ಕಲ್ಸ್. ಅಷ್ಟೊಂದು ಕಾಣಿಸ್ತಾ ಇಲ್ಲ, ಅಷ್ಟೊಂದು ಡಾರ್ಕ್ ಆಗಿಲ್ಲ ಇವಾಗ. ಆ್ಯಂಡ್ ಸನ್ಸ್ಕ್ರೀನ್ ಅಂತೂ ನನ್ನ ಫೇವ್ರೆಟು. ನಿಮ್ಗೆಲ್ಲರಿಗೂ ಗೊತ್ತು, ತುಂಬ ಜನ ನೋಡಿರ್ತೀರ ನಾನು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ. ಯಾರೋ ಒಬ್ರು ನಿಮ್ಮದು ಡಾರ್ಕ್ ಸರ್ಕಲ್ಸ್ ಬಗ್ಗೆ ಹೇಳಿ, ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿ ಅನ್ನೋದಕ್ಕೆ ಇದನ್ನ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ನಿಮಗೂ ಡಾರ್ಕ್ ಸರ್ಕಲ್ಸ್ ಇದೆ, ಪಿಂಪಲ್ಸ್ ಇದೆ, ಡಾರ್ಕ್ ಸ್ಪಾಟ್ಸ್ ಇದೆ ಅಂತ ಅಂದರೆ ನೀವು ಕ್ಯೂ ಸ್ಕಿನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 100% ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಡಾರ್ಕ್ ಸ್ಪಾಟ್ಸ್ ಕೂಡ ನನಗೆ ಕಮ್ಮಿ ಆಗ್ತಾ ಇದೆ. ಆ್ಯಂಡ್ ಕಮ್ಮಿ ಆಗಿದೆ ಸ್ವಲ್ಪ, ಅಷ್ಟೊಂದು ಡಾರ್ಕ್ ಸ್ಪಾಟ್ಸ್ ಇಲ್ಲ. ತುಂಬ ಡಾರ್ಕ್ ಸ್ಪಾಟ್ಸ್ ಇತ್ತು ನನಗೆ ಇನಿಷಿಯಲಿ. ನಾನು ಯಾವುದೋ ಏನೇನು ಯೂಸ್ ಮಾಡಬೇಕು ಗೊತ್ತಿಲ್ಲ ಅಂತ ಯಾವುದೋ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೆ. ಸೊ ಇವಾಗ ಒಂದು 6 ಮಂತ್ಸೇ ಆಗ್ತಾ ಬಂತು, ಒಂದು ಸೆಟ್ ಆಫ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಇದೊಂದೇ ನಾನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇರೋದು. ಸೊ ನಂಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಆಮೇಲೆ 5 ನಿಮಿಷದಲ್ಲಿ ರೆಡಿ ಆಗ್ಬೋದು. ಮಾಯಿಶ್ಚರೈಸರ್ ಹಚ್ಚಿ, ಸನ್ಸ್ಕ್ರೀನ್ ಹಚ್ಚಿ. ಆ್ಯಂಡ್ ಈ ಲಿಪ್ ಬಾಮ್ ಮತ್ತು ನನ್ನ ಫೇವ್ರೆಟ್, ಇವಾಗಲೂ ಅದೇ ಅಪ್ಲೈ ಮಾಡಿದ್ದೀನಿ ನೋಡಿ, ಎಷ್ಟು ಖಾಲಿ ಆಗಿದೆ. ಆ್ಯಂಡ್ ಇದ್ರದ್ದು ನಾನು ಲಿಕ್ವಿಡ್ ಲಿಪ್ ಬಾಮ್ ಕೂಡ ತರಿಸ್ಕೊಂಡಿದ್ದೀನಿ. ಲೈಕ್ ನಾಟ್ ಟಿಂಟೆಡ್, ಇದು ಟಿಂಟೆಡ್ ಅಲ್ಲದೆ ಇರೋ ಲಿಪ್ ಬಾಮ್ ಕೂಡ ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸು. ಡಾರ್ಕ್ ಸರ್ಕಲ್ಸ್ ಕಮ್ಮಿ ಆಗುತ್ತೆ. ನನ್ನ ತುಟಿ ಅಂತೂ ತುಂಬ ಹೊಡಿತಾ ಇತ್ತು. ನಾನು ಪೀಲ್ ಮಾಡ್ತಾ ಇದ್ದೆ, ಸಚಿನ್ ಕೈ ಮೇಲೆ ಹೊಡಿತಾ ಇದ್ರು ನನಗೆ, ಕೀಳ್ಬೇಡ ಅಂತ. ಬ್ಲಡ್ ಎಲ್ಲ ಬರ್ತಾ ಇತ್ತು, ಅಷ್ಟು ತುಟಿ ಹಾಳು ಮಾಡ್ಕೊಂಡಿದ್ದೆ. ಸೊ ಇವಾಗ ನನಗೆ ಖುಷಿ ಆಗಿದೆ, ನನ್ನ ತುಟಿ ತುಂಬ ಚೆನ್ನಾಗಿ ಆಗಿದೆ ಅಂತ. ತುಂಬ ಚೆನ್ನಾಗಿ
ಇದು ರಿಸಲ್ಟ್ಸ್ ಕೊಡ್ತಾ ಇದೆ ಅಂಡ್ ಡಾರ್ಕ್ ಲಿಪ್ಸ್ ಎಲ್ಲಾನು ಹೋಗ್ತಾ ಇದೆ. ಇದು ಹಾಕಿದ್ರೆ ಲಿಪ್ಸ್ಟಿಕ್ ಹಾಕ್ದಂಗೆ ಇರುತ್ತೆ, ಒಂದು ಗ್ಲೋ ಇರುತ್ತೆ ಲಿಪ್ಸ್ ಮೇಲುವೆ. ಅಂಡ್ ಫೇಸ್ ಅಷ್ಟೇ ನಿಮಗೆ ಯಾವುದು ಕ್ರೀಮ್ ಹಾಕಿ ನಿಮಗೆ ಗ್ಲೋ ಬರಬೇಕು ಅಂತ ಇಲ್ಲ, ನಾರ್ಮಲ್ ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಹಾಕಿದ್ರೆ ನಾನು ರೆಡಿ ಆಗಿರೋ ಥರನೇ ಅದು ಪೋರ್ಟ್ರೇ ಮಾಡುತ್ತೆ. ನನಗೇನು ಫೌಂಡೇಶನ್ ಕಾಂಪ್ಯಾಕ್ಟ್ ಎಲ್ಲ ಹಾಕಿ ರೆಡಿ ಆಗಬೇಕು ಅನ್ನೋದೇ ಇಲ್ಲ. ನಾನು ಏನೇ ಇವೆಂಟ್ಸ್ಗೆ ಎಲ್ಲಿಗೆ ಹೋದ್ರೂ ನಾನು ಇಷ್ಟೇ ರೆಡಿ ಆಗಿರ್ತೀನಿ. ಲೈಕ್ ನಿನ್ನೆ ನಾನು ಹಾಕಿದ್ದು ಡ್ರೆಸ್ ಮತ್ತೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳಿದ್ವಿ, ಯಾವಾಗಲೂ ಅಷ್ಟೇ ನಾನು ಇಷ್ಟೇ ಪ್ರಾಡಕ್ಟ್ಸ್ ಹಾಕೊಂಡು ರೆಡಿ ಆಗಿದ್ದು. ಸೊ ನೀವು ಕ್ಯೂರ್ ಸ್ಕಿನ್ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನೋ ಎಂಟ್ರಿ ಚಾರ್ಜಸ್. ನಿಮ್ಮದು ಫೇಸ್ನ ಅನಲೈಸ್ ಮಾಡಿ ನಿಮಗೆ ಯಾವ ಥರ ಪ್ರಾಡಕ್ಟ್ಸ್ ಬೇಕು ಅನ್ನೋದನ್ನ ಸಜೆಸ್ಟ್ ಮಾಡ್ತಾರೆ, ಡಯಟ್ ಪ್ಲಾನ್ ಕೊಡ್ತಾರೆ. ಆ್ಯಂಡ್ ನೀವು ಆಮೇಲೆ ಯೋಚನೆ ಮಾಡಿ ನಿಮ್ಮ ಪ್ರಾಡಕ್ಟ್ಸ್ನ ನೀವು ಬೈ ಮಾಡ್ಕೋಬೋದು. ಒಂದು ಸತಿ ಅದು ಸೆಟ್ ಆಫ್ ಪ್ರಾಡಕ್ಟ್ಸ್ನ 1-3 ಮಂತ್ಸ್ ಯೂಸ್ ಮಾಡಿ ನಿಮಗಂತೂ ರಿಸಲ್ಟ್ಸ್ ಬಂದೇ ಬರುತ್ತೆ. ಜೊತೆಗೆ ನೀರು ಚೆನ್ನಾಗಿ ಕುಡೀರಿ. ಆಮೇಲೆ ನಾನು ಯಾಕೆ ಪದೇ ಪದೇ ಕ್ಯೂರ್ ಸ್ಕಿನ್ ಬಗ್ಗೆನೇ ಹೇಳ್ತಾ ಇರ್ತೀನಿ, ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಅಂತ ಹೇಳ್ತೀನಿ ಅಂತ ಅಂದರೆ, ಲೈಕ್ ಇದು ತುಂಬ ಫ್ಲೆಕ್ಸಿಬಲ್ ಆಗಿದೆ. ನಮಗೆ ಡಾಕ್ಟರ್ಸ್ ಹತ್ರ ಹೋಗಿ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಕನ್ಸಲ್ಟ್ ಮಾಡಬೇಕು ಅಂತಲೂ ಇಲ್ಲ. ನೀವು ಒಂದ್ಸತಿ ಯೂಸ್ ಮಾಡಿ ನಿಮಗೆ ರಿಸಲ್ಟ್ಸ್ ಬಂದೇ ಬರುತ್ತೆ ಆ್ಯಂಡ್ ನೀವೇ ಕಂಟಿನ್ಯೂ ಮಾಡ್ತೀರಾ, ಫಾಲೋಅಪಲ್ಲಿ ಇರ್ತೀರಾ. ಆ್ಯಂಡ್ ನಾನು ಮರ್ತೋದ್ರೂ ಆ ಅಪ್ಲಿಕೇಶನಲ್ಲಿ ನನಗೆ ಏನೋ ಬರ್ತಾನೆ ಇರುತ್ತೆ, ನಿಮಗೆ ಡಾಕ್ಟರ್ ಡ್ಯೂ ಇದ್ದೀರಾ, ಚೆಕಪ್ ತಗೊಳ್ಳಿ ಅಂತ. ಮಂತ್ಲಿ ಒನ್ಸ್ ನನ್ನ ಚೆಕಪ್ ಅವ್ರು ನೋಡ್ತಾನೆ ಇರ್ತಾರೆ, ನನ್ನ ಫೇಸ್ ಅನಲೈಸ್ ಮಾಡ್ತಾನೆ ಇರ್ತಾರೆ. ನನ್ನ ಫೇಸ್ ತುಂಬ ಅವಾಗ ಡಾರ್ಕ್ ಸ್ಪಾಟ್ಸ್ ಎಲ್ಲ ಜಾಸ್ತಿ ಇತ್ತು. ಸೊ ರಿಮಾರ್ಕ್ ಬಂದು ಗುಡ್ಡೇ ಬಂದಿರಲಿಲ್ಲ ನನಗೆ. ಸೊ ಲಾಸ್ಟ್ ನಾನು ಚೆಕಪ್ ತಗೊಂಡಾಗ ಗುಡ್ ಅಂತ ಬಂತು, ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಮ್ಮಿ ಆಗಿದೆ, ಲಿಪ್ಸ್ ಅಂತ ಸಖತ್ತಾಗಿದೆ, ಎಲ್ಲೂ ಪೀಲ್ ಆಫ್ ಆಗ್ತಾ ಇಲ್ಲ ನನ್ನ ಲಿಪ್ಸ್. ಇವಾಗ ಎಷ್ಟು ಚಳಿ ಇದೆ, ನಮ್ಮ ಊರಲ್ಲೊಂದು ಸಿಕ್ಕಾಪಟ್ಟೆ ಚಳಿ ಇದೆ, ಲಿಪ್ಸ್ ಪೀಲ್ ಆಫ್ ಆಗ್ತಾ ಇಲ್ಲ. ಟ್ಯಾನ್ ತುಂಬಾ ಆಗುತ್ತೆ, ನಾನು ಅದಕ್ಕೆ ಇದನ್ನ ಯಾವಾಗಲೂ ಯೂಸ್ ಮಾಡ್ತೀನಿ, 2 times ಆದ್ರೂ ಹಾಕೇ ಹಾಕ್ತೀನಿ. ಸೊ ಟ್ಯಾನ್ ಆಗೋದು ಕಮ್ಮಿ ಆಗಿದೆ ಅಂಡ್ ಫೇಸ್ ಆಯಿಲಿ ಮಾಡಲ್ಲ, ಆಯಿಲಿ ಆಗಿಲ್ಲ. ನಂದು ಫೇಸ್ ಬಂದು ಡ್ರೈ ಪ್ಲಸ್ ಆಯಿಲಿ ಕಾಂಬಿನೇಷನ್ ಸ್ಕಿನ್ ನಂದು. ಸೊ ಆಯಿಲಿ ಮಾಡಲ್ಲ, ಈ ಕಡೆ ಡ್ರೈಯೂ ಮಾಡಲ್ಲ, ಒಂದು ಮಾಯಿಶ್ಚರ್ನ ಇಟ್ಕೊಂಡಿರುತ್ತೆ. ಸೊ ಫೇಸ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆ್ಯಂಡ್ ನಾನು ಇದನ್ನ ಒಂದು 6 months ಯೂಸ್ ಮಾಡ್ತಿರೋದ್ರಿಂದ ನೀವು ಒಂದ್ಸತಿ ಚೆಕಪ್ ತಗೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ಚೆಕಪ್ಗೆ ನಿಮ್ಗೆ ಏನು ಎಂಟ್ರಿ ಚಾರ್ಜಸ್ ಇಲ್ಲ. ಕ್ಯೂರ್ ಸ್ಕಿನ್ ಅಪ್ಲಿಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ತಗೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಫೇಸ್ನ ಅನಲೈಸ್ ಮಾಡಿ, ಅವ್ರು ಹೇಳ್ತಾರೆ ಯಾವ ಥರ ಪ್ರಾಡಕ್ಟ್ಸ್ ಬೇಕು, ನಿಮ್ಮ ಫೇಸ್ ಏನಾಗಿದೆ, ಒಂದೊಂದು ಲೈಕ್ ನಾವು ಫೋಟೋ ಅಂತ ಅನ್ಕೋಬೋದು, ಡಾಕ್ಟರ್ಸು ಅಷ್ಟು ಹತ್ರ ಬಂದು ನಮಗೆ ಒಂದೊಂದನ್ನು ನೋಡಲ್ಲ. ಈ ಕ್ಯೂರ್ ಸ್ಕಿನ್ನಲ್ಲಿ ನಾವು ಅಲ್ಲಿ ಏನು ನಾವು ಫೋಟೋ ಹಾಕ್ತೀವಿ ಅದು ಒಂದೊಂದನ್ನು ಅನಲೈಸ್ ಮಾಡುತ್ತೆ. ಎಲ್ಲಿ ಒಂದು ಚಿಕ್ಕ ಚಿಕ್ಕ ಪೋರ್ಸ್ ಇದ್ರೂ ಅದು ಅನಲೈಸ್ ಮಾಡಿ ಏನಕ್ಕೆ ಇದಾಗಿದೆ ಅಂತ ಹೇಳುತ್ತೆ. ಆ್ಯಂಡ್ ಅಲ್ಲೂ ಸಜೆಸ್ಟ್ ಮಾಡುತ್ತೆ, ತುಂಬ ನೀರು ಕುಡಿಬೇಕು, ಮಾಯಿಶ್ಚರೈಸರ್ ತುಂಬ ಅಪ್ಲೈ ಮಾಡಬೇಕು. ಆ್ಯಂಡ್ ಎಲ್ಲ ಪ್ರಾಸೆಸ್ ಆದಮೇಲೆ ಅದನ್ನು ಕೇಳುತ್ತೆ, ನೀವು ಅದು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ರೆ ಇಲ್ಲ ಬೇರೆ ಏನೋ ಇದ್ರೆ ಎಲ್ಲದಕ್ಕೂ ಬೇರೆ ಬೇರೆ ಥರ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಅದೆಲ್ಲ ಡೀಟೇಲ್ಸ್ ತೊಗೊಂಡು ನಿಮ್ಗೆ ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತ ಲಾಸ್ಟಿಗೆ ಒಂದು ರೆಜ್ಯೂಮೆ ಬರುತ್ತೆ. ಆ್ಯಂಡ್ ಡಾಕ್ಟರ್ದು ವಾಯ್ಸ್ ನೋಟ್ ಕೂಡ ಬರುತ್ತೆ ನಿಮಗೆ ಯಾವ ಥರ ಯೂಸ್ ಮಾಡಬೇಕು ಅಂತೆಲ್ಲ. ಸೊ ದಿ ಬೆಸ್ಟ್ ಅಪ್ಲಿಕೇಶನ್ ಆಯಿತು ನನಗೆ ಆ್ಯಂಡ್ ದ ಬೆಸ್ಟ್ ಪ್ರಾಡಕ್ಟ್ಸ್ ಅಂತ ಅನಿಸ್ತು ನನಗೆ. ನನ್ನ ಫೇಸ್ಗೆ ತುಂಬ ನೀಟಾಗಿ ಅಡ್ಜಸ್ಟ್ ಆಗಿದ್ದು ಇಷ್ಟು ವರ್ಷಗಳಾದಮೇಲೆ ಅಂದರೆ ಕ್ಯೂರ್ ಸ್ಕಿನ್ನೇ. ಆ್ಯಂಡ್ ನನ್ನ ಪ್ರಾಡಕ್ಟ್ಸ್ ತುಂಬ ಇಷ್ಟ ಆಗಿ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರೋದಕ್ಕೆ ಅವ್ರು ನಮ್ಮದೇ ಆದ ಕೂಪನ್ ಕೋಡ್ ಕೂಡ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಸಾಗಾ 100 ಅಂತ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಆಗುತ್ತೆ. ಸೊ ಸಾಗಾ 100 ಅನ್ನೋ ಕೂಪನ್ ಕೋಡ್ನ ಯೂಸ್ ಮಾಡಿ ಈ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ. ಹಾಂ ಗೈಸ್, ವಿ ಆರ್ ಲೀವಿಂಗ್ ಫ್ರಮ್ ಕೆ ಹೊಸೂರು ತವ್ರ ಮನೆ. ಲಗೇಜು ಎತ್ತಾಕ್ತಿದ್ವಿ ಎಲ್ಲನೂ. 4-5 ಎಳ್ನೀರು ಇತ್ತು, ತಗೋತಾ ಇದ್ದೀವಿ ಮೈಸೂರಿಗೆ. ಅಷ್ಟೇನಾ? ಇನ್ನೂ ಉಂಟೆ? ಮಧ್ಯಾಹ್ನ ಆಗೋಯ್ತು ಓಡೋಷ್ಟೊತ್ತಿಗೆ. ಯಾರೂ ಇಲ್ಲ, ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ, ಏನೋ ಕೆಲಸ ಇದೆ ಅಂತ. ಇಬ್ಬರೇ ಇರೋದು ಇವಾಗ. ಇಬ್ಬರು ಈಗ ಬೀಗ ಲಾಕ್ ಮಾಡ್ಕೊಂಡು ಓಡ್ತಾ ಇದ್ವಿ. ಗೈಸ್ ಅಫಿಷಿಯಲ್ ಆಗಿ ಒಣಗಿಸ್ಪುರದಿಂದ ಓಡ್ತಾ ಇದೀವಿ. ಮತ್ತೆ ಯಾವಾಗ ಬಿಡ್ತೀವಿ ಗೊತ್ತಿಲ್ಲ, ಸದ್ಯಕ್ಕೆ ಏನು ಪ್ಲಾನ್ಸ್ ಇಲ್ಲ. ಬಿಸಿಲು ಜಾಸ್ತಿ ಇದೆ. ಈಗ 2 hour ನಾನು ಡ್ರೈವ್ ಮಾಡೋಷ್ಟೊತ್ತಿಗೆ ಏನಾಯ್ತನೋ ಗೊತ್ತಿಲ್ಲ, ಕರ್ಗೈತೆ. ಆ್ಯಂಡ್ ಗೈಸ್, ಬೆಳಗ್ಗೆ ಸ್ಕಿನ್ ಕೇರ್ ಬಗ್ಗೆ ಹೇಳಿದೆ, ಈಗ ಡ್ರೆಸ್ ಬಗ್ಗೆ. ಇದು ಟಾಪ್ ಬಂದು ನಾನು 2 ಸತಿ ಹಾಕ್ತಾ ಇದ್ದೀನಿ, ನಿಮ್ಗೆ ಗೊತ್ತಿರುತ್ತೆ, ನೋಡಿರ್ತೀರಾ. ಈ ಟಾಪ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ನನಗಂತೂ ಫುಲ್ ಸ್ಲೀವ್ಸ್ ಅಂದರೆ ತುಂಬ ಇಷ್ಟ. ನಿಮಗೂ ಬೇಕು ಅಂದರೆ ಪರ್ಚೇಸ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಮಾರ್ಗ ಮಧ್ಯೆ ಅಡಚಣೆ, ಯಾಕಂದರೆ ಗಗನ ತರಕಾರಿ ತಗೋಬೇಕಂತೆ, ಅದು KR ನಗರ ಹತ್ರ ತಗೋತಾ ಇದ್ದೀವಿ. ತೊಗರಿಕಾಯಿ ಓನ್ಲಿ ತೊಗರಿಕಾಯಿ ಆಂಟಿ ಟೆಸ್ಟ್ ಮಾಡಿ ಅಂತ ಇಷ್ಟು ಬಿಡಿಸೇ ಕೊಟ್ಬಿಟ್ಟವ್ರೆ ಕಾಳನ್ನ. ಬೆಂಡೆಕಾಯಿ ತಗೊಳ್ಳ ಸಂಜೆಗೆ ಓಕೆ, ನಮಗೆ ನಡೀತದೆ, ನಮಗೆ ಎಂಥ ಕಾಯಾದರೂ ನಡೀತದೆ. ಬೆಂಡೆಕಾಯಿ ಕೂಡ 1/2 kg. ತೊಗರಿಕಾಯಿ ನೋಡಿ ಈಗ ಫ್ರೆಶ್ ಆಗಿ ಬಿಡಿಸ್ಕೊಂಡಿರಂತೆ, ತಗೋತಾ ಇದ್ದೀವಿ. ನಾವು ಶೀರುಂಡಿಯವರು ತೊಗರಿಕಾಯಿ ಎಲ್ಲ ಕಾಸು ಕೊಟ್ಟು ತಗೊಂಡು ಅಭ್ಯಾಸ ಇಲ್ಲ, ಅನಿವಾರ್ಯ ತಗೋತಾ ಇದ್ದೀವಿ ಗೈಸ್. ನಮ್ಮ ಅಪ್ಪ ಅಮ್ಮ ಸದ್ಯಕ್ಕೆ ತಂದು ಕೊಡಲ್ಲ.
ಎರಡೇ ಪದಾರ್ಥನಾ ಟೇಸ್ಟ್ ಮಾಡೋದು. ಹಾಂ ತೊಗರಿಕಾಯಿ ಆಯ್ತಾ? ತೊಗರಿಕಾಯಿ, ಸೌತೆಕಾಯಿ, ಬೆಂಡೆಕಾಯಿ 3 ಕಾಯಿ ತಗೋತಾ ಇದೀವಿ. ಜಿಂಕು ಬಾಯ್ಲಿ. ಜಿಂಕು ಎದಕ್ಕೆ ಅಮ್ಮ ಕರಿತೈತಿ. ಅಮ್ಮಗೆ ಹೇಳ್ತಾಳೆ ನಿಂಗೆ ಅಷ್ಟೇ. ಆಮೇಲೆ 5 ಗಂಟೆ 4:15 ಆದರೆ ಈ ಏರಿಯಾ ಫುಲ್ಲು ಅಡ್ಡ, ಕಲರವ ಮಕ್ಳು ಅಡ್ಡ. ಮಕ್ಕಳು ಅಕ್ಕಿ ಸೌಂಡ್ ನಿಂತೋಗುತ್ತೆ, ನಮ್ಮ ಮಕ್ಕಳ ಸೌಂಡ್ ಜಾಸ್ತಿ ಆಗುತ್ತೆ. ನಾವೇನು ವೀಡಿಯೋಸ್ ಮಾಡೋಕ್ಕಾಗಲ್ಲ, ಇಷ್ಟ ಇರ್ತಾರೆ. ಫುಲ್ ಪ್ಲೇ ಆಡ್ತಿರ್ತಾರೆ. ಸಾಕಿದ್ದು ಅಯ್ಯ ಇವಳು ಚಿನ್ನಮ್ಮ ಸೈಲೆಂಟಾಗಿ ಆಡ್ತಾಳೆ ನೋಡಮ್ಮ. ಎಲ್ಲಿ ಮಜ್ಜಿ? ಎಲ್ಲಿ ಅಜ್ಜಿ ಬಿಟ್ಟು ಬಂದ್ಬಿಟ್ಟಿದ್ಯಾ ನೀನು? ಸಂಜೆ ಆಯಿತು, 6:30 ಆಯಿತು. ಆಫ್ಟರ್ 2 ಡೇಸ್ ಆಫ್ ಗ್ಯಾಪ್, 2 ದಿನ ಆದಮೇಲೆ ನಾವು ಬ್ಯಾಡ್ಮಿಂಟನ್ಗೆ ಹೋಗ್ತಾ ಇದ್ವಿ. ಬ್ಯಾಡ್ಮಿಂಟನ್ಗೆ ಹೋಗೋಕ್ಕೆ ಮುಂಚೆ ಇವತ್ತು 2ನೇ ಕಾರ್ತಿಕ್ ಸೋಮವಾರ ಅಲ್ವಾ? ಸೊ ಅದಕ್ಕೆ ಮನೆ ಆಚೆ ನಾವು ದೀಪ ಹಚ್ತಾ ಇದ್ದೀವಿ. ಕಾರ್ತಿಕ್ ಸೋಮವಾರ ನಾವು ಕಾರ್ತಿಕ ಮಾಸನ ಮಾಡ್ತಾ ಇದ್ದೀವಿ. ನಾನ್ ವೆಜ್ ಕಂಪ್ಲೀಟ್ ಆಗಿಬಿಟ್ಟಿದ್ದೀವಿ. 2 ವಾರ ಆಯಿತು ನಾನ್ ವೆಜ್ ತಿನ್ಬೇಕಂತ ಅನಿಸ್ತಾ ಇಲ್ಲ. ಯು ಡೂಯಿಂಗ್ ಇಟ್ ಫಾರ್ ಗುಡ್ ಕಾಸ್. ಶಿವನ ಹೆಸರಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ. ಸೊ ಇವಾಗ ನಾವು ದೀಪ ಹಚ್ತಾ ಇದ್ದೀವಿ. ಗಗನ ದೀಪ ಹಚ್ತಿದ್ದಾಳೆ, ಬ್ಯಾಡ್ಮಿಂಟನ್ಗೆ ಹೋಗಕ್ಕೆ ರೆಡಿಯಾಗಿದ್ದಾಳೆ. ಹಾಗೆ ದೀಪ ಹಚ್ಚೋಡುವ ಅಂತ ದೀಪ ಹಚ್ತಾ ಇದ್ದಾಳೆ. ಉಯ್ವು ಸಾಂಗ್ ಹೇಳಮ್ಮ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಅದೇನೆ ಭೇದವಿಲ್ಲ ಬೆಂಕಿಗೆ ನೀ ತಿಳಿಯೋ. ಹಚ್ಚದ ಕೈ ಸುಟ್ಕೊಂಡ್ಯಾ ಅಪ್ಪಡಿ. ಆ್ಯಂಡ್ ಗೈಸ್, ಯಾರ್ಯಾರು ಕಾರ್ತಿಕ ಮಾಸ ಮಾಡ್ತಾ ಇದ್ದೀರಾ, ಯಾರ್ಯಾರು ನಾನ್ ವೆಜ್ ಬಿಟ್ಟಿದ್ರೆ ಕಮೆಂಟ್ ಹಾಕಿ. ನಮ್ಮ ಜೊತೆಗೆ ಯಾರು ಇದ್ದೀರಾ ಇಲ್ಲ ನಾವು ಒಬ್ಬಂಟಿರಾಗಿ ಮಾಡ್ತಾ ಇದೀವಿ ಗೊತ್ತಿಲ್ಲ. ಎಷ್ಟೊಂದು ಜನ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ರು, ನಾವು ತಿಂತಾ ಇದ್ದೀವಿ ಅಂತ ಹಾಕಿದ್ರು, ಏನು ಅಂತ ಗೊತ್ತಾಗಿಲ್ಲ. ನಮ್ಮ ಜೊತೆಗೆ ನೀವು ಯಾರು ಕೈ ಜೋಡಿಸಿದ್ರೆ ಕಮೆಂಟ್ ಹಾಕಿ. ಆ್ಯಂಡ್ ಇವಾಗ ನಾವು ಬ್ಯಾಡ್ಮಿಂಟನ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಯಾವ ಬ್ಯಾಟು ಅಂತ ಕೇಳಿದ್ರಿ, ಯೋನೆಕ್ಸ್ ರಾಕೆಟ್ ಯೂಸ್ ಮಾಡ್ತಾಯಿದ್ದೀವಿ ನಾವು. ರಾಕೆಟ್ ಏನೋ ಗೊತ್ತಿಲ್ಲ ಗೈಸ್. ROU ಬರುತ್ತೆಮ್ಮ. ಅಲ್ಲಿ ರಾಕೆಟ್ ಅಂತ ಹಾಕಿದ್ದಾರೆ ಸ್ಪೆಲ್ಲಿಂಗ್ ತಪ್ಪು. ROU ರಾಕೆಟ್ ಅಂತ ಏನೋ ಬರುತ್ತೆ. ಬ್ಯಾಡ್ಮಿಂಟನ್ ರ್ಯಾಕೆಟ್ ಏನಂತಾರೆ ಅನ್ಬೋದು. ಮುಖ್ಯ ಪ್ಲೇಯರ್ ಕ್ರೀಡಾಂಗಣಕ್ಕೆ ಇಳಿತಿದ್ದಾರೆ. ಇಲ್ಲಿ ಮುಖ್ಯ ಪ್ಲೇಯರ್, ದೊಡ್ಡ ಮುಖ್ಯ ಪ್ಲೇಯರ್ ನೋಡಿ ಗೈಸ್, ಇವನೇ ಶಿವಕುಮಾರ ಪಿ. ಶಿವಕುಮಾರ್ ಬೇಕು ಅಂತ ಬಂದದಲ್ಲ, ದಾರಿ ಕಟ್ಟಿದ್ರು ಹೋಗ್ಲಿಕ್ಕೆ ಮನಸ್ಸುಂಟು ಅಪ್ಪ. ನೋಡಿ ಒಂದು ಆಟ ಸರ್ ಜೊತೆ ಆಡ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ನೀರು ಇಳಿಸ್ಬಿಡ್ತಾರೆ. ಈಗ ಗಗನಿಗೆ ಇಳಿಸ್ತಾರೆ. ಶಿವಕುಮಾರ್ ಅವಾಗಿಂದ 5 ಗಂಟೆಗೆ ಬಂದು ಇಳಿಸ್ತಾನೆ ಗೈಸ್. ಅಪ್ಪ, ಬ್ಯಾಡ್ಮಿಂಟನ್ ಸೋ ಗುಡ್. ನೀವು ಮಾಡಿ ಗೈಸ್.